ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಮಾಲ್ಗುಡಿ ಯೂನಿವರ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಸೊ ಇವತ್ತಿನ ಸೆಷನಲ್ಲಿ ನಾನು ಏನು ತೊಗೊಂಡು ಬಂದಿದ್ದೀನಿ ಅಂತಂದರೆ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆಲ್ಲ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ, ಸೊ ಅದಕ್ಕೆಲ್ಲ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಒಂದು ಸೆಷನ್ ಇರುತ್ತೆ. ಸೊ ಎಲ್ಲರೂ ಬೇಗ ಬೇಗ ಜಾಯಿನ್ ಆಗ್ರಿ ಅಂತ ಕೇಳ್ಕೊತೀನಿ. ಕಾರಣ ಇಷ್ಟೇ, ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಒಂದೇ ಕಾರಣ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮಾಲ್ಗುಡಿ ಯೂನಿವರ್ಸಲ್ ಯೂಟ್ಯೂಬ್ ಚಾನಲ್ ಅಂತಂದು. ಸೊ ಈಗ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದೇ ತರಗತಿ 2022 ಟಿ ಟಿಗೆ ಸಂಬಂಧಪಟ್ಟಂಥ ಕನ್ನಡ ಕ್ವಶನ್ಸ್ ಪೇಪರನ್ನು ಅನಲೈಸ್ ಮಾಡಿದ್ದೀನಿ. ಕಂಪ್ಲೀಟ್ ಆದಂಥ 4 ಆಯ್ಕೆಗಳ ಒಂದು ವಿಶ್ಲೇಷಣೆಯನ್ನು ನಮ್ಮ ಒಂದು ಯೂಟ್ಯೂಬ್ನ ಪ್ಲೇಲಿಸ್ಟಲ್ಲಿದೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ, ಪೂರ್ತಿ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮತ್ತೆ ನಿಮಗೆ ಪುನಃ ಯೂಸ್ ಆಗಲಿ ಅಂದರೆ, ಸೊ ಟೈಮ್ ಶಾರ್ಟೇಜ್ ಇರೋ ಉದ್ದೇಶಕ್ಕೋಸ್ಕರ ನಾನು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ, ಆನ್ಸರ್ನ ಹೇಳ್ತಾ ಬರ್ತಾ ಇದ್ದೀನಿ ಅಂತಂದು. ವೆಲ್ಕಮ್ ಆಲ್ ಎಲ್ರಿಗೂ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದು, ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತಂದು. ಓಕೆ, ಸೊ ತರುವಾಯ ಅನ್ನುವಂತಹ ಒಂದು ಯಾವ ಒಂದು ಪದದ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತಂದಾಗ, ಸೊ ನಾವಲ್ಲಿ ಏನಂತ ಹೇಳ್ತೀವಿ, ಸಾಮಾನ್ಯ ಅವ್ಯಯ ಅಂತಂದು. ಓಕೆ, ಯಾವುದು ಸಾಮಾನ್ಯ ಅರ್ಥಕಾವ್ಯಯ ಅಂತಂದು ನಾವು ಕರಿತೀವಿ. ಓಕೆ, ಸಾಮಾನ್ಯ ಅರ್ಥಕಾವ್ಯಯ ಅಂತಂದು ಹೇಳ್ತೀವಿ ಇಲ್ಲಿ. ಓಕೆ, ಸೊ ಏನು ಇಲ್ಲಿ ತರುವಾಯ ಅನ್ನುವಂಥ ಒಂದು ಪದ ಏನಾಗಿರುತ್ತೆ ಅಂತಂದರೆ ಯಾವ ಒಂದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದೆ, ಸಾಮಾನ್ಯ ಅರ್ಥಕಾವ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದು ನಾವಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದು, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಯಾವ ರೀತಿಯಾದಂಥ ಒಂದು ವಾಕ್ಯ ಅಂತಂದು ನಮಗೆ ಗೊತ್ತಾಗಬೇಕು, ಹೌದಾ? ಸೊ ಈ ವಾಕ್ಯ ಯಾವ ರೀತಿಯಾದಂಥ ಒಂದು ವಾಕ್ಯ ಅಂತಂದು ಗೊತ್ತಾಗಬೇಕು ಅಂತಂದರೆ ನಮಗೆ ನೋಡಿ ಯಾವ ಥರ ಆಲ್ರೆಡಿ ನೀವು ನೋಡಿದ್ರಿ ನನ್ನ ವೀಡಿಯೋಸ್ ಅಂತಂದರೆ ಗೊತ್ತಾಗುತ್ತೆ ನಿಮಗೆ, ಅರ್ಥ ಆಯ್ತಲ್ಲ? ಸೊ ಯಾವುದು ಅಂತಂದಾಗ ಏನು, ಸಾಮಾನ್ಯ ವಾಕ್ಯ ಅಂತಂದು ಕರಿತೀವಿ. ಆಪ್ಷನ್ಸ್ 2. ಓಕೆ, ಸೊ ನೀವು ಏನು ಮಾಡಿರಿ, ಆನ್ಸರ್ ಮಾಡ್ತಾ ಬರ್ರಿ. ಓಕೆ, ಸೊ ಆನ್ಸರ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ಏನು ಮಾಡಿರಿ, ಅಥವಾ ನನ್ನ ವೀಡಿಯೋ ಹಳೇದು ನೋಡಿದ್ರಿ ಅಂತಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೀವು ಫಾಸ್ಟಾಗಿ ಏನು ಮಾಡಿರಿ, ಆನ್ಸರ್ ಮಾಡ್ತಾ ಹೋಗಿ ಅಂತಂದು. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ್ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಯಾವುದಕ್ಕೆ ಸಂಬಂಧಪಟ್ಟಿದೆ, ಸಾಮಾನ್ಯ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದು, ಸೊ ಕ್ರಿಯಾ ಸಮಾಸಕ್ಕೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಇಲ್ಲಿದೆ ಅಂತ ಹೇಳಕತ್ತಾರೆ, ಹೌದಾ? ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಯಾವುದು ಅಂತಂದು, ಕ್ರಿಯೆ ನಡೆದಿರಬೇಕು ಅಂತ ಅರ್ಥ ಆಗುತ್ತೆ. ಸಮಾಸಗಳ ಬಗ್ಗೆನೂ ಈ 4 ಆಪ್ಷನ್ಸ್ಗಳ ಬಗ್ಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಓಕೆ, ಸೊ ಆದರೂ ಇಲ್ಲಿನೂ ಏನು ಮಾಡ್ತೀನಿ ನಾನು, ಸೊ ಹೀಗೆ ಒಂದೇ ಒಂದು ಮ್ಯಾರಥಾನ್ದಲ್ಲಿ ಹೋಗಿ ಬರೋಣ, ರೈಟ್? ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತಂದರೆ ಐ ಥಿಂಕ್ ಮೈಮುಚ್ಚು, ಕಣ್ಣೆರೆ, ಕಂಗೆಡು. ಸೊ ಇವೆಲ್ಲ ಏನಾಗಿರುತ್ತೆ ಅಂತಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತಂದು. ಓಕೆ, ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಹಾಗೆಯೇ ಆಲ್ಮೋಸ್ಟಾಗಿ ಏನಾಗುತ್ತೆ ಅಂತ ನೋಡ್ರಿ, ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ ಅಂತ ಇವೆಲ್ಲದ್ರ ಬಗ್ಗೆನೂ ಹೇಳೀನಿ. ಆ ಕಲ್ಲು, ಓಕೆ, ಸೊ ಈ ಬೆಕ್ಕು, ಇವೆಲ್ಲ ಗಮಕ ಸಮಾಸಕ್ಕೆ ಏನಾಗಿವೆ, ಉದಾಹರಣೆಯಾಗಿವೆ ಅಂತಂದು. ಸೊ ಮೈಮುಚ್ಚು, ಕಣ್ದರೆ, ಕಂಗೆಡು ಇವೆಲ್ಲ ಏನು ಕ್ರಿಯಾ ಸಮಾಸಕ್ಕೆ ಅಂತ ಹೇಳ್ತೀವಿ. ಇಮ್ಮಾವು, ಮೆಲ್ವಾತು, ಹೊಸಗನ್ನಡ, ಸೊ ಇವೆಲ್ಲ ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆ ಅಂತಂದು ನಾವಲ್ಲಿ ಹೇಳ್ಬೋದು. ಓಕೆ, ಸೊ ಇದು ಯಾವುದು, ಬಹುರ್ವಿ ಸಮಾಸ ಅಂತ ಕರಿತೀವಿ. ಯಾವುದು ಇದು, ಬಹುರ್ವಿ ಸಮಾಸ ಅಂತಂದು ಹೇಳ್ತೀವಿ. ನೋಡಿ, ಬಹುರ್ವಿ ಸಮಾಸ ಇದು ನೋಡಿ ಯಾವುದು ಅಂತಂದು, ಇಮ್ಮಾವು, ಮೇಲ್ವಾತು. ಓಕೆ, ಸೊ ಕರ್ಮಧಾರೆ ಸಮಾಸದಲ್ಲಿ ನೋಡ್ತೀವಿ. ಸೊ ಇದು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಓಕೆ,
ಸೊ ಇದು ಏನು ಗಮಕ ಅಂತ ಹೇಳ್ತೇವೆ, ಗಮಕ ಸಮಾಸ ಅಂತಂದು ಕರಿತೀವಿ. ಓಕೆ, ಈ 4 ಸಮಾಸಗಳು ಅಂದರೆ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಷ್ಟೇ ಸೀಮಿತ ಆಗಿರದೆ, ನೀವು ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಟಡಿ ಮಾಡ್ತಾ ಇದ್ದೀರಿ ಆ ಎಲ್ಲ ಎಕ್ಸಾಮ್ಸ್ಗಳಿಗೂ ಕನ್ನಡ ನಿಮಗೆ ಬಹುಮುಖ್ಯವಾಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ 35 ಕ್ವಶನ್ಸ್ ಏನಾಗಿರುತ್ತೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಆ ಸೆಷನನ್ನು ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡ್ತಾ ಬರಬೇಕು ಅಂತಂದು. ಸೊ ಇಲ್ಲಿ ಸಮಾಸಗಳ ಬಗ್ಗೆ ನಾವು ಹೇಳಬೇಕಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಆಗಿ ನಾವು 8 ರೀತಿಯಾದಂಥ ಸಮಾಸಗಳನ್ನು ನೋಡ್ತಾ ಹೋಗ್ತೀವಿ ಅಂತಂದು. ಸೊ ಅಂಶಿ ಸಮಾಸ ಆಗಿರ್ಬೋದು, ದ್ವಂದ್ವ ಸಮಾಸ ಆಗಿರ್ಬೋದು, ಬಹುರ್ವಿ ಸಮಾಸ ಆಗಿರ್ಬೋದು, ಗಮಕ ಸಮಾಸ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಆಲ್ಮೋಸ್ಟ್ ಆಗಿ ಏನಾಗಿರುತ್ತೆ ಅಂತಂದು ಐ ಹೋಪ್ ವಾಯ್ಸ್ ಚೆನ್ನಾಗಿ ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ವಾಯ್ಸ್ ಚೆನ್ನಾಗಿ ಕೇಳ್ತಿಲ್ಲ ಅಂತಂದರೆ ನಮಗೇನು ಮಾಡಿ ಕಮೆಂಟ್ ಮಾಡಿ. ಓಕೆ, ಸೊ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಇಲ್ಲೇನು ಏನು ದ್ವಂದ್ವ ಸಮಾಸ ಅಂತಂದಾಗ ಗಿಡ ಮರ ಬಳ್ಳಿಗಳು ಈ ಥರ ಹೇಳ್ತೀವಲ್ಲ, ಸೊ ಅದನ್ನು ನಾವು ದ್ವಂದ್ವ ಸಮಾಸ ಅಂತಂದು ಕರಿತೀವಿ. ಅದೇ ಥರನೇ ಆಲ್ಮೋಸ್ಟು ಅಂಶ ಸಮಾಸ ಅಂದರೆ ಅಂಶಾಂಶಗಳಿಂದ ಅಂದರೆ ಮೂಗಿನ ತುದಿ ಆಗಿರ್ಬೋದು, ತುದಿ ನಾಲಿಗೆ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ನಾವು ಅಂಶಿ ಸಮಾಸವನ್ನು ನೋಡ್ತಾ ಹೋಗ್ತೀವಿ ಅಂತಂದು. ಅದಕ್ಕೋಸ್ಕರನೇ ನಾನು ಲಾಸ್ಟ್ ವೀಡಿಯೋಸನ್ನು ನನ್ನ ಪ್ಲೇಲಿಸ್ಟಲ್ಲಿ ನೋಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಿಮಗೆ ಅಲ್ಲಿ ನೀಡ್ತಾ ಹೋಗಿದ್ದೀವಿ ಅಂತಂದು. ಅದೇ ಥರನೇ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೋಡಿ ಇಲ್ಲೇನಿದೆ, ವಿದ್ಯಾರ್ಥಿ ಅಂತಂದು. ಹೌದಾ, 3ನೇ ಪ್ರಶ್ನೆ ನೋಡ್ರಿ ಏನಿದೆ ಅಂತಂದು. ಸೊ ಅಂದರೆ ನಿಮಗೆ ಕನ್ನಡ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳಿದ್ದೀನಿ. ಪ್ರತಿಯೊಂದನ್ನು ಆ ಒಂದು ಸೆಷನಲ್ಲಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ ನಿಮಗೆ. ಓಕೆ, ಸೊ ಇಲ್ಲೇನು ವಿದ್ಯಾರ್ಥಿ ಅನ್ನುವಂಥ ಪದದಲ್ಲಿರುವಂಥ ಅಕ್ಷರಗಣ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮ್ಗೆ. ಯಾವುದು? ತಗಣ ಅಂತಂದು ಕರಿತೀವಿ. ಹೌದಾ, ಸೊ ತಗಣ ಅಂತಂದು ಹೇಳ್ತೀವಿ. ಹಾಗಾದರೆ ನಾವು ಇಲ್ಲಿ ಏನು ನೋಡಬೇಕು, ಯಾವ ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಯಾವ ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಆಲ್ಮೋಸ್ಟ್ ಆಗಿ ಇಲ್ಲಿ ಗಣಗಳ ಬಗ್ಗೆ ಬರುತ್ತೆ. ಓಕೆ, ಗಣಗಳ ಬಗ್ಗೆ ಬರುತ್ತೆ. ಅದರಲ್ಲಿಯೂ ನಾನು ಹೇಳಿ ಗಣಗಳು ಅಂತಂದರೆ ಆಲ್ಮೋಸ್ಟ್ ನಗಣ ಆಗಿರ್ಬೋದು, ಸಗಣ ಆಗಿರ್ಬೋದು, ಮಗಣ ಆಗಿರ್ಬೋದು. ಓಕೆ, ಸೊ ಅದ್ರ ಬಗ್ಗೆ ನೋಡ್ತೀವಿ. ಇಲ್ಲಿ ಒಂದು ಸೂತ್ರವನ್ನು ನೀವು ಬಾಯಟ್ ಮಾಡಬೇಕು ಅಥವಾ ಬರೆದಿಟ್ಕೋಬೇಕು ಅಂತ ಹೇಳಿದೆ. ಯಾವುದು? ಯಮತ. ಓಕೆ, ಯಮಥ ರಾಜ ಭಾನ ಸಲಗಂ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತಂದು. ಯಮತ ರಾಜ ಬಾನ ಸಲಗಂ ಇದು ಗೊತ್ತಿರಬೇಕು. ಮತ್ತು ಲಘು ಗುರು ಫಿಕ್ಸ್. ಓಕೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಈಸಿಯಾಗಿ ಈ ಒಂದು ಮಾರ್ಕ್ಸನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದು. ಲಘು ಗುರು ಹಾಕೋದು ಗೊತ್ತಿತ್ತಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಆಗಿ ಲಘು ಯಾವುದು ಗುರು ಯಾವುದು ಅಂತ ಗೊತ್ತೈತಲ್ಲ. ಸೊ ಲಘು ಮತ್ತು ಗುರುವನ್ನು ನಾವು ನೋಡ್ತಾ ಹೋಗಿದ್ದೀವಿ. ಇದ್ರ ಬಗ್ಗೆನೂ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಈಸಿಯಾಗಿ ನೀವೇನು ಮಾಡಿರಿ ಅದನ್ನು ಸಹ ನೋಡ್ಕೊಳ್ರಿ ಅಂತ ಹೇಳ್ತಾ, ಇದು 18ನೇ ಕ್ವಶನ್ ಆಗಿರುತ್ತೆ ನಿಮ್ಮ ಒಂದು ಕ್ವಶನ್ಸ್ ಪೇಪರಲ್ಲಿ. ಓಕೆ, ಸೊ ಕ್ವಶನ್ ಪೇಪರಲ್ಲಿ 18ನೇ ಕ್ವಶನ್ ಆಗಿರುತ್ತೆ ಅಂತಂದು. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತಾ ಇದ್ದೀನಿ ನೋಡಿರಿ. ಸ್ಯಾನಿಟರಿ ಪದವು ಈ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತಂದು. ಓಕೆ, ಸೊ ಅಂದರೆ ಸ್ಯಾನಿಟರಿ ಪದವು ಕನ್ನಡಕ್ಕೆ ಯಾವ ಒಂದು ಭಾಷೆಯಿಂದ ಬಂದಿದೆ ಅಂತಂದು ನಮಗೆ ಗೊತ್ತಾಗಬೇಕು ಅಂತಂದು. ಓಕೆ, ಸೊ ಸ್ಯಾನಿಟರಿ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಂದಾಗ ನಾವಲ್ಲಿ ಇಂಗ್ಲೀಷ್. ಓಕೆ, ಸೊ ಇಂಗ್ಲೀಷ್ ಓಕೆ ಯಾವುದಂತ ಹೇಳ್ತೀವಿ? ಇಂಗ್ಲೀಷ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಯಾನಿಟರಿ ಪದ ಅಂದರೆ ಬೇರೆ ಬೇರೆ ಭಾಷೆ ಪದಗಳಿಂದ ಯಾವೆಲ್ಲ ಪದಗಳು, ಪರ್ಷಿಯನ್ ಭಾಷೆಯಲ್ಲಿ ಯಾವ ಪದಗಳಿದ್ದಾವೆ, ಹಿಂದೂಸ್ತಾನಿ ಭಾಷೆಯಲ್ಲಿ ಯಾವ ಪದಗಳಿದ್ದಾವೆ, ಸೊ ಗ್ರೀಕ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ದೇಶಿ ಭಾಷೆಗಳು, ಅನ್ಯ ಭಾಷೆಗಳು, ಇವೆಲ್ಲದ್ರ ಬಗ್ಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ಕಂಪಲ್ಸರಿ ಅಂತಂದು. ಎಸ್, 5ನೇ ಕ್ವಶನ್ ನೋಡ್ರಿ ಏನಿದೆ ಅಂತಂದು ಪಟ ಪಟ ಅಂತಂದು ಆನ್ಸರ್ ಮಾಡಬೇಕು ನೀವು. ಓಕೆ, ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು, ಇದು ಈ ಅಲಂಕಾರಕ್ಕೆ. ನೋಡ್ರಿ, ಅಲಂಕಾರದ ಬಗ್ಗೆ ಇದೆ ಇಲ್ಲಿ. ಓಕೆ, ಸೊ ಯಾವ ಒಂದು ಅಲಂಕಾರದ ಬಗ್ಗೆ ಕೇಳಿದ್ದಾರೆ ಅಂತಂದರೆ ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದು ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು, ಇದು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಓಕೆ, ಸೊ ಯಾರೆಲ್ಲ ಇದಿರಿ ಲೈವಿಗೆ, ಸೊ ಅವರೆಲ್ಲ ಏನು ಮಾಡಿರಿ ಅಂತಂದು ಆನ್ಸರನ್ನು ಮಾಡ್ತಾ ಬರ್ರಿ ಅಂತ ಹೇಳ್ತೀನಿ.
ಸೊ ಎಸ್ ಫಾಸ್ಟಾಗಿ ಆನ್ಸರ್ ಮಾಡಿ. ಸೊ ಕಾರಣ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿರಿ. ಆನ್ಸರ್ಗಳು ಆಲ್ರೆಡಿ ಗೊತ್ತಿರುತ್ತೆ. ನಿಮ್ಗೇನಾಗುತ್ತೆ ಅಂದರೆ ಒಂಥರ ಕ್ವಿಜ್ ಆದಂಗೆ ಆಗುತ್ತೆ. ಸೊ ಆಲ್ಮೋಸ್ಟ್ ನೀವೇನು ಮಾಡ್ಬೋದು, ಎಕ್ಸಾಮ್ಸ್ಗಳಲ್ಲಿ ನೀಟಾಗಿ ಆನ್ಸರ್ಗಳನ್ನು ಮಾಡ್ತಾ ಹೋಗ್ಬೋದು ಅಂತಂದು. ಎಸ್ ಇಲ್ಲೇನಾಗಿದೆ ಅಂತಂದರೆ ನೋಡಿ, ಆನ್ಸರ್ ಯಾವುದಿದೆ ಫಾಸ್ಟಾಗಿ ಹೇಳಿ. ಎಸ್ ಯಾವ ಆನ್ಸರ್ ಇದೆ ಅಂತ ಫಾಸ್ಟಾಗಿ ಕಮೆಂಟ್ ಮಾಡ್ತಾ ಬನ್ನಿ. ಎಸ್ ಫಾಸ್ಟಾಗಿ ಹೇಳಿ ಆನ್ಸರು. ಸೊ ನೀವು ಕಮೆಂಟ್ ಮಾಡಬೇಕು ಅಂತಂದರೆ ಹೂ ಈಸ್ ನಾಟ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನೀವು ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಿಮಗೆ ಕ್ವಿಜ್ ಥರ ಆಗುತ್ತೆ. ನಿಮಗೆ 4 ಆಪ್ಷನ್ಸ್ಗಳ ಒಂದು ವಿಶ್ಲೇಷಣೆ ಬೇಕು ಅಂತಂದರೆ ನನ್ನ ಹಿಂದಿನ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೊಳ್ರಿ. ಈ 4 ಪ್ರಶ್ನೆಗಳ ಒಂದು ಉತ್ತರ ಇರುತ್ತೆ ಅಲ್ಲಿ. ಎಸ್ ಬನ್ನಿ, ಯಾವುದು 3ನೇದಂತ ಹೇಳ್ತೀವಿ, ವೃತ್ಯನುಪ್ರಾಸ ಅಂತಂದು ನಾವು ಕರಿತೀವಿ. ಓಕೆ, ವೃತ್ಯನುಪ್ರಾಸ ಅಂತಂದು ಅಲಂಕಾರದಲ್ಲಿ ನಾವು ಶಬ್ದಾಲಂಕಾರ ಆಗಿರ್ಬೋದು ಅಥವಾ ಚೇಕಾಲಂಕಾರ ಎಲ್ಲ, ಯಮಕ, ವೃತ್ತಾನುಪ್ರಾಸ, ಉಪಮ, ಸೊ ಇವೆಲ್ಲ ಅಲಂಕಾರದ ಬಗ್ಗೆ ನಾವು ನೋಡ್ತಾ ಬರ್ತೀವಿ ಅಂತಂದು. ಸೊ ಅದಕ್ಕೆ ಅಲಂಕಾರದ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಕ್ಲಾಸಸ್ ಬೇಕಾದರೆ, ಸಮಾಸದ ಬಗ್ಗೆ ಕ್ಲಾಸಸ್ ಬೇಕಾದರೆ ಸಪರೇಟಾಗಿ ಎಲ್ಲ ಕಾಂಪಿಟೇಟಿವ್ಗಳಿಗೆ ಹೆಲ್ಪ್ ಆಗೋ ಥರನೇ ಸೊ ಬೇರೆ ಬೇರೆ ಕ್ವಶನ್ ಪೇಪರ್ಸ್ಗಳಲ್ಲಿ ಯಾವ ಥರ ಕ್ವಶನ್ಸ್ ರೈಸ್ ಆಗಿವೆ ಅಂತಂದು ಆಳವಾದಂಥ ಸ್ಟಡಿಯ ಜೊತೆಗೆ ನಾನು ನಿಮ್ಮ ಮುಂದೆ ಬಂದು ಕೂರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತಂದು 6th ಒನ್. ಎಸ್ ಫಾಸ್ಟಾಗಿ ನಿಮ್ಗೆ ಆಲ್ರೆಡಿ ಏನು ಕಾಣಿಸ್ತಾ ಇದೆ, ಹೌದಾ? ಸೊ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನೀವೇನು ಮಾಡಬೇಕು, ಪಟಾಪಟ್ ಅಂತಂದು ಓದ್ಕೊಂಡು ನನಗೆ ಆನ್ಸರ್ ಮಾಡ್ತಾ ಬರಬೇಕು. ಓಕೆ, ಸೊ ನೋಡಿ ಏನಿದೆ ಅಂತಂದು ನಾನು ಓದ್ತೀನಿ ಇವಾಗ. ಏನಂತಂದು ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನು ರೂಪಿಸುವುದು ಈ ಒಂದು ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಅಂತಂದು. ಓಕೆ, ಸೊ ಯಾವ ಒಂದು ಹಂತಗಳ ಅನುಕ್ರಮವಾಗಿದೆ ಅಂತಂದು ನಾವಲ್ಲಿ ಹೇಳ್ತಾ ಬರ್ತೀವಿ ಅಂತಂದರೆ, ಎಸ್ ಹೇಳ್ರಿ, ಆನ್ಸರ್ ಹೇಳ್ರಿ ಫಾಸ್ಟಾಗಿ. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿ. ಕಂಪಲ್ಸರಿಯಾಗಿ ನೀವು ಬೋಧನಾ ಪದ್ಧತಿ ಬಗ್ಗೆ ಗೊತ್ತಿರಬೇಕು. ಓಕೆ, ಯಾಕಂದರೆ ಫಿಕ್ಸ್ ಕ್ವಶನ್ ನೋಡ್ರಿ, ಇದು ರಿಪೀಟೆಡ್ ಕ್ವಶನ್ ಅಂತಲೇ ನಾನು ಹೇಳ್ತೀನಿ. ಸೊ ರಿಪೀಟೆಡ್ ಕ್ವಶನ್ ಬಗ್ಗೆನೂ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅಂದರೆ ಉದಾಹರಣೆಗಳನ್ನು ಹೇಳಿ ಮಕ್ಕಳಿಗೆ ನಿಯಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನು ನಾವು ಯಾವ ಪದ್ಧತಿ ಅಂತ ಕರಿತೀವಿ ಅಂತಂದು ಗೊತ್ತಾಗಬೇಕು, ಹೌದಲ್ಲ? ಸೊ ಯಾವ ಪದ್ಧತಿ ಯಾರಿಗೆಲ್ಲ ಗೊತ್ತಿದೆ ಫಾಸ್ಟಾಗಿ ಆನ್ಸರ್ ಮಾಡಿ. ಎಸ್ ಯಾವುದು, ಕೆಲವೊಬ್ಬರು ಸಿ ಅಂತಿದ್ದಾರೆ, ಕೆಲವೊಬ್ಬರು ಎ ಅಂತಿದ್ದಾರೆ. ಎಸ್ ಹೇಳಿ ಯಾರು ಫಾಸ್ಟಾಗಿ. ಸೊ ಉದಾಹರಣೆಯ ಜೊತೆಗೆ ಉದಾಹರಣೆಯನ್ನು ಮಕ್ಕಳಿಗೆ ಹೇಳಿ ಅನಂತರ ನಾವೇನು ಮಾಡ್ತೀವಿ ಅಂತಂದರೆ ನಿಯಮದ ಕಡೆಗೆ ಕರೆದುಕೊಂಡು ಹೋಗ್ತೀವಿ. ಓಕೆ, ಸೊ ಅದೇ ಯಾವುದು, ಅನುಗಮನ ಪದ್ಧತಿ. ಓಕೆ, ಸೆಕೆಂಡ್ ಒನ್ ಅಂತ ಯಾರೆಲ್ಲ ಹೇಳಿದಿರಿ, ಸೊ ಅದು ಏನು ರೈಟ್ ಆನ್ಸರ್ ಅಂತಂದು. ಎಸ್ ಅನುಗಮನ ಪದ್ಧತಿ ಅಂತ ಕರಿತೀವಿ. ಹಾಗಾದರೆ ನಿಗಮನ ಪದ್ಧತಿ ಅಂದ್ರೇನು, ಉಪನ್ಯಾಸ ಪದ್ಧತಿ ಅಂದ್ರೇನು, ಕ್ರೀಡಾ ಪದ್ಧತಿ ಅಂದ್ರೇನು ಅಂತಂದು ಆಲ್ರೆಡಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ ನಾನು. ಎಸ್ ಆದರೂ ನೋಡಿರಿ, ನಿಗಮನ ಪದ್ಧತಿ ಅಂತಂದರೆ ಮೊದಲು ಮಕ್ಕಳಿಗೆ ವಾಕ್ಯವನ್ನು ತಿಳಿಸಿ, ಮೊದಲು ಮಕ್ಕಳಿಗೆ ವಿಷಯ ವಸ್ತುವಿನ ಬಗ್ಗೆ ತಿಳಿಸಿ, ಅನಂತರ ನಾವೇನು ಮಾಡ್ತೀವಿ ಅಂತಂದರೆ ಅವರಿಗೆ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ, ನಿಗಮನ ಪದ್ಧತಿ ಅಂತಂದು ಕರಿತೀವಿ. ಎಸ್ ಅದೇ ಥರನೇ ಉಪನ್ಯಾಸ ಪದ್ಧತಿ ಅಂತಂದರೆ, ಇವಾಗ ನೋಡ್ರಿ ಉಪನ್ಯಾಸ ಪದ್ಧತಿ ನಡೆದಿಲ್ಲ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ, ಕಮೆಂಟ್ ಹಾಕ್ತಾ ಇದ್ದೀರಾ ಅಥವಾ ಲೈವ್ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲೇನು ಉಪನ್ಯಾಸ ಪದ್ಧತಿ ಅಂತಂದರೆ ಕೇವಲ ಉಪನ್ಯಾಸಕರು ಮಾತ್ರ ಅಲ್ಲಿ ಏನು ಮಾಡ್ತಾರೆ, ಬೋಧನೆ ಮಾಡ್ತಾ ಹೋಗ್ತಾ ಇರ್ತಾರೆ ಅಂತಂದು. ಸೊ ಇದರಿಂದ ಏನು ಯೂಸ್ ಆಗ್ತೈತೆ ಅಂತಂದರೆ ನೂರಾರು ಮಕ್ಕಳಿಗೆ ಅಲ್ಲಿ ವಿಷಯ ವಸ್ತುವಿನ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತಂದು. ಇಲ್ಲಿ ಉಪನ್ಯಾಸಕರೇ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಂತಂದು. ಕ್ರೀಡಾ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಆಗಿ ಕ್ರೀಡೆಗಳನ್ನು ಆಡಿಸುವುದರ ಅಂದರೆ ಆಟಗಳನ್ನು ಆಡಿಸುವುದರ ಮೂಲಕ ಮಕ್ಕಳಿಗೆ ಬೋಧನೆಯನ್ನು ಮಾಡೋದು. ಸೊ ಇದನ್ನು ನಾವು ಕ್ರೀಡಾ ಪದ್ಧತಿ ಅಂತ ಹೇಳ್ತೀವಿ. ಎಸ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಮೂವ್ ಆನ್. ನೆಕ್ಸ್ಟ್ ಕ್ವಶನ್ 7th ಕ್ವಶನ್ ಏನಿದೆ ನೋಡಿ. ಎಸ್ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವು ಇವು ಏನಾಗಿವೆ ಅನ್ನೋದ್ರ ಬಗ್ಗೆ ಆನ್ಸರ್ ಮಾಡಿ. ಓಕೆ, ಫಾಸ್ಟಾಗಿ. ಏನು, ಸ್ವಾತಂತ್ರ್ಯ ಆಗಿರ್ಬೋದು, ಸಮಾನತೆ ಆಗಿರ್ಬೋದು ಮತ್ತು ಭ್ರಾತೃತ್ವ ಆಗಿರ್ಬೋದು. ಸೊ ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ಫಾಸ್ಟಾಗಿ ಏನು ಮಾಡಿರಿ, ಆನ್ಸರ್ ಮಾಡ್ತಾ ಬನ್ನಿ. ಓಕೆ, ಸೊ ಯಾವುದಂತಂದು ಫಾಸ್ಟ್, ಯು ಮೂವ್ ದ ಫಾಸ್ಟ್. ಸೊ ಬೇಗ ಬೇಗ ಏನು ಮಾಡಿರಿ, ಆನ್ಸರ್ ಮಾಡಿರಿ. ಒಂದನೇದು ನೋಡಿರಿ, ಧಾರ್ಮಿಕ ಮೌಲ್ಯಗಳ, ಸಾಮಾಜಿಕ ಮೌಲ್ಯಗಳ ಅಥವಾ ವೈಯಕ್ತಿಕ ಮೌಲ್ಯಗಳ, ಪ್ರಜಾಪ್ರಭುತ್ವದ ಮೌಲ್ಯಗಳ ಅಂತಂದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಸ್ವಾತಂತ್ರ್ಯ ಮತ್ತು ಅದರ ಜೊತೆಗೆ
ಸಮಾನತೆ ಭ್ರಾತೃತ್ವ ಯಾವುದು ಹೇಳಿ? ಎಸ್. ಓಕೆ, ಯಾರೆಲ್ಲ ಆನ್ಸರ್ 4 ಅಂತ ಹೇಳಿದರೆ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ 4ನೇದು ಪ್ರಜಾಪ್ರಭುತ್ವ ಮೌಲ್ಯಗಳು ಅಂತಂದು ನಾವು ಅದನ್ನು ಹೇಳ್ತೀವಿ ಅಂತಂದು. ಓಕೆ, ಸೊ ಧಾರ್ಮಿಕ ಮೌಲ್ಯಗಳು ಬೇರೆ ರೀತಿಯಾದಂಥ ಮೌಲ್ಯಗಳನ್ನೇ ಹೇಳುತ್ತೆ. ಸಾಮಾಜಿಕ ಮೌಲ್ಯಗಳು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ, ಹೌದಾ? ಸೊ ಅದೇ ರೀತಿಯಾಗಿ ವೈಯಕ್ತಿಕ ಮೌಲ್ಯಗಳು ಏನು ಮಾಡುತ್ತೆ ಅಂತಂದರೆ ನಮ್ಮ ಒಂದು ನಡೆ ನುಡಿಗಳನ್ನು ಯಾವ ರೀತಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಗ್ಗೆ ವೈಯಕ್ತಿಕ ಮೌಲ್ಯಗಳು ಹೇಳ್ತಾ ಬರುತ್ತೆ ಅಂತಂದು ನಾವಲ್ಲಿ ಹೇಳ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ ನೋಡಿ. ಎಸ್, ನೋಡಿರಿ 8ನೇ ಕ್ವಶನ್ ಏನಿದೆ ಅಂತಂದು. ಸೊ ಆದರೆ TET ಕ್ವಶನ್ ಪೇಪರಲ್ಲಿ ನಾನಿಲ್ಲಿ ಸೀರಿಯಲ್ ವೈಸ್ ಆಗ್ತಾ ಬಂದಿದ್ದೀನಿ. ಓಕೆ, ಎಲ್ಲ ಕಾಂಪಿಟೇಟಿವ್ಸ್ ಓದೋರಿಗೆ ಸಹ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಸೊ ಹಾಕಿದ್ದೀನಿ. ಇಲ್ಲಿ 23 ಆಗಿರುತ್ತೆ. ಓಕೆ, TET ಕ್ವಶನ್ ಪೇಪರಲ್ಲಿ ಏನಾಗಿರುತ್ತೆ 23ನೇ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿರಿ, ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠವನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದು. ನೋಡ್ರಿ ಕ್ವಶನ್ ಹೆಂಗಿದೆ ನೋಡ್ರಿ. ಕ್ವಶನ್ ದೊಡ್ಡದಿದ್ದಾಗ ಆನ್ಸರ್ಸ್ ಏನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು ಅಂತಂದು, ರೈಟ್? ಸೊ ಏನಾಗಿರುತ್ತೆ ಆನ್ಸರ್ ಅಂತಂದರೆ ನೋಡ್ರಿ, ಯಾವ ರೀತಿಯಾದಂಥ ಒಂದು ವಿಧಾನ. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ. ಸೊ ಕಂಪ್ಲೀಟಾಗಿ ಎಸ್, ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ವಿಧಾನದ ಮುಖಾಂತರ ಶಿಕ್ಷಕರು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತಂದು. ಎಸ್, ಫಾಸ್ಟಾಗಿ ನಿಮ್ಗೇನು ಬರಲಿ, ಆನ್ಸರ್ಸ್ಗಳು ಬರ್ತಾ ಹೋಗಲಿ, ಫಾಸ್ಟಾಗಿ ಆನ್ಸರ್ಸನ್ನು ಮಾಡ್ತಾ ಬನ್ನಿ. ಸೊ ಯಾವ ರೀತಿಯಾದಂಥ ಒಂದು ಈ ಒಂದು ಕ್ವಶನ್ಸಿಗೆ ಯಾವ ಆನ್ಸರ್ ಅಂತಂದು ಹೇಳ್ರಿ. ಯಾಕಂದರೆ ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ಗಳಾಗ್ತಾ ಇರ್ತವೆ TETಯಲ್ಲಿ. ಇದು ಬೋಧನೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಅಂತ ಹೇಳ್ತೀನಿ. ಎಸ್, ಫಾಸ್ಟಾಗಿ ಆನ್ಸರ್ ಮಾಡಿ ಯಾವುದು ಅಂತಂದು. ಎಸ್, ಇನ್ನೂ ಭಾಳ ಜನ ಜಾಯಿನ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಆಗಿ ಜಾಯಿನ್ ಆಗ್ತಾ ಬನ್ನಿ. ಯಾರೆಲ್ಲ TETಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಟಡಿ ಮಾಡ್ತಾ ಇದ್ದೀರಾ, ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸೊ ನಮ್ಮ ಒಂದು ತರಗತಿಗಳಿರ್ತವೆ, ಮರಿಬೇಡಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅದು ಸ್ಮಾರ್ಟಾಗಿ ಯಾವ ರೀತಿ ಸ್ಟಡಿಯನ್ನು ಮಾಡ್ಕೊಳ್ಬೇಕು, ಸೊ ಅದ್ರ ಜೊತೆಗೆ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಎಸ್, ನೋಡಿ ಇಲ್ಲಿ ಯಾರು ಆನ್ಸರ್ 1, 2, 3, 4 ಅಂತ ಕೊಡ್ತಾ ಇದ್ದೀರಿ. ಸೊ ದಟ್ ಈಸ್ ಅ ಥರ್ಡ್ ಒನ್. 3 ಅಂತ ಯಾರೆಲ್ಲ ಆನ್ಸರನ್ನು ಮಾಡಿದಿರಿ, ಸೊ ದಟ್ ಈಸ್ ಅ ರೈಟ್ ಆನ್ಸರ್. ಸುರುಳಿಯಾಕಾರದ ವಿಧಾನ ಅಂತಂದು 8ನೇ ತರಗತಿಗೂ ಅದೇ, 9ನೇ ತರಗತಿಯಲ್ಲಿನೂ ಹಾಗೆ, 10ನೇ ತರಗತಿಯಲ್ಲೂ ಹಾಗೆ. ಓಕೆ, ಸೊ ಆ ರೀತಿಯಲ್ಲಿ ಏನು ಸುರುಳಿ ಆಕಾರದ ಒಂದು ಬೋಧನಾ ಒಂದು ವಿಧಾನ ಅಂತ ಹೇಳ್ತೀವಿ. ಸೊ ಅಂತರ್ಗತ ವಿಧಾನ ಆಗಿರ್ಬೋದು, ರಚನಾತ್ಮಕ ವಿಧಾನ ಆಗಿರ್ಬೋದು, ನಿಗಮನ ವಿಧಾನ ಆಗಿರ್ಬೋದು. ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟಿದ್ದೀನಿ ಅಂತಂದು. ಸೊ ಹಾಗಾದರೆ ಅಂತರ್ಗತ ವಿಧಾನದಲ್ಲಿ ಯಾವ ರೀತಿ ಅಂತಂದಾಗ ವಿದ್ಯಾರ್ಥಿಗಳ ಸಾಮರ್ಥ್ಯ, ಕೌಶಲ್ಯ, ಹಿನ್ನೆಲೆ, ವೇಗ, ಕಲಿಕೆಯ ಒಂದು ಶೈಲಿ ಇವೆಲ್ಲವನ್ನು ನಾವೆಲ್ಲಿ ನೋಡ್ತೀವಿ. ಅಂತರ್ಗತ ಅಂದರೆ ವಿದ್ಯಾರ್ಥಿಗಳ ಅಂತರ್ಗತ, ಸೆಲ್ಫಲ್ಲಿ. ಓಕೆ, ಸೊ ಇಂಟರ್ನಲ್ ಅಂತ ಕರಿತೀವಲ್ಲ ಆ ಥರ, ಅಂದರೆ ಮಕ್ಕಳ ಒಂದು ಸಾಮರ್ಥ್ಯ ಆಗಿರ್ಬೋದು, ಸೊ ಅದ್ರ ಜೊತೆಗೆ ಆ ಒಂದು ಕೌಶಲ್ಯ ಆಗಿರ್ಬೋದು, ಅವರ ಹಿನ್ನೆಲೆ ಆಗಿರ್ಬೋದು, ಅವರ ಒಂದು ಸ್ಕಿಲ್ಸ್ಗಳಾಗಿರ್ಬೋದು. ಓಕೆ, ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಬೋಧನೆಯನ್ನು ಮಾಡ್ತಾ ಹೋಗ್ತೀವಿ ಅಂತಂದು. ಸೊ ಅದೇ ರೀತಿಯಾಗಿ ಸುರುಳಿ ಆಕಾರದಲ್ಲಿ ಯಾವ ರೀತಿಯಾದಂಥ ಒಂದು ರಚನಾತ್ಮಕ ವಿಧಾನದಲ್ಲಿ ಯಾವ ಥರ ಅಂತಂದಾಗ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಅನುಭವ, ಪೂರ್ವಜ್ಞಾನ ಮತ್ತು ಚಟುವಟಿಕೆಗಳ ಆಧಾರದ ಮೇಲೆ ಹೊಸ ಮಾಹಿತಿಯನ್ನು ಸ್ವತಃ ತಾವೇ ರಚಿಸುವ ರೀತಿಯಲ್ಲಿ. ಓಕೆ, ಅವರ ಒಂದು ಕಂಪ್ಲೀಟ್ ಆದಂತಹ ಒಂದು ಪೂರ್ವಜ್ಞಾನದ ಆಧಾರದ ಮೇಲೆ ತಾವೇ ಒಂದು ಪಠ್ಯಪುಸ್ತಕಗಳನ್ನು, ಅಂದರೆ ಒಂದು ನೋಟ್ಸ್ಗಳನ್ನು ರೆಡಿ ಮಾಡೋ ರೀತಿಯಲ್ಲಿ ರಚನಾತ್ಮಕ. ಇವಾಗ ನಾವು ನೋಟ್ಸ್ ಹಾಕ್ತೀವಿ, ಹೌದಾ? ಸೊ ಆ ನೋಟ್ಸ್ಗಳನ್ನು ಏನು ಮಾಡ್ತೀರಿ, ಓದ್ಕೋತೀರಿ, ಬರೀತೀರಿ, ಮತ್ತು ನಿಮ್ಮದೇ ಆದಂಥ ಶೈಲಿ, ಆ ರೀತಿ ಅದನ್ನು ನಾವು ರಚನಾತ್ಮಕ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಸುರುಳಿ ಅಂತಂದರೆ ಈಗ ಆಲ್ರೆಡಿ ನೋಡಿದ್ರಿ ಕ್ವಶನ್ಸ್. ಓಕೆ, ಅಂದರೆ ಆಲ್ಮೋಸ್ಟ್ ಆಗಿ ಏನಾಗಿರುತ್ತೆ ಅಂತಂದರೆ ಪ್ರತಿ ಬಾರಿ ಹೆಚ್ಚಿನ ವಿವರ, ಆಳ ಮತ್ತು ಸಂಕೀರ್ಣತೆಯೊಂದಿಗೆ ಬೋಧಿಸುವಂಥ ಒಂದು ಬೋಧನಾ ಪದ್ಧತಿ ಅಂತಂದು ನಾವು ಯಾವುದನ್ನು ಕರಿತೀವಿ, ಸುರುಳಿ ಆಕಾರದ ಒಂದು ವಿಧಾನ ಅಂತಂದು. ಸೊ ನಿಗಮ ಪದ್ಧತಿ ಅಂತಂದರೆ ಆಲ್ರೆಡಿ ನಾನು ಈಗ ಜಸ್ಟ್ ಕ್ವಶನ್ಸ್ ಹೋಯಿತು, ಹೌದಾ? ನಿಗಮ ಪದ್ಧತಿ ಅಂತಂದಾಗ ಏನು, ವ್ಯಾಖ್ಯದಿಂದ ಅಥವಾ ನಿಯಮದಿಂದ. ಓಕೆ, ನಿಯಮದಿಂದ ಉದಾಹರಣೆಯ ಕಡೆಗೆ ಹೋಗುವುದನ್ನು ನಾವೇನಂತ ಕರಿತೀವಿ, ನಿಗಮ ಪದ್ಧತಿ. ಓಕೆ, ಎಸ್, ಸೊ ಇದನ್ನು ನಿಗಮ ಪದ್ಧತಿ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ಏನಿದೆ ಅಂತಂದು, 9ನೇ ಪ್ರಶ್ನೆ ಅಂತ ಹೇಳ್ತೀವಿ. 9ನೇ ಪ್ರಶ್ನೆ ಏನನ್ನು ಹೇಳುತ್ತೆ, ಯಾವ ರೀತಿಯಾದಂಥ ಪ್ರಶ್ನೆ ಇದೆ 9ನೇ ಪ್ರಶ್ನೆ ಅಂತಂದರೆ,
2005ರ ಓಕೆ, ನಿಮ್ಮ ಟಿ ಟಿ ಕ್ವಶನ್ ಪೇಪರಲ್ಲಿ 24th ಓಕೆ, 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಅಂತಂದು. ಓಕೆ, ಸೊ ಏನು 2005ರ ಪಠ್ಯಕ್ರಮವು ಯಾವ ರೀತಿಯಾದಂಥ ಒಂದು ವಿಷಯವನ್ನು ಹೊಂದಿದೆ ಅಂತಂದು ನಮಗೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಫಾಸ್ಟಾಗಿ ಆನ್ಸರ್ಸ್ಗಳು ಬರಲಿ. ಎಸ್, ಕ್ವಶನ್ ಓದ್ಕೊಡ್ರಿ ನೀಟಾಗಿ, ಮತ್ತು ಅವೆರಡು ಆಪ್ಷನ್ಸ್ಗಳು. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ರೀಡಿಂಗ್. ಎಸ್, ಏನಿದೆ ನೋಡಿರಿ, 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿರಿ, ಒಂದನೇದೇನಿದೆ, ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದಾ, ಅಥವಾ ಎರಡನೇ ನೋಡ್ರಿ ಹೇಳಿಕೆ ಏನದ, ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದಾ. ಓಕೆ, ಸೊ ಯಾವ ಒಂದು ವ್ಯಾಖ್ಯೆ ಸರಿಯಾದಂಥ ಒಂದು 2005ರ ರಾಷ್ಟ್ರೀಯ ಪಠ್ಯಕ್ರಮಗಳಿಗೆ ವೈಶಿಷ್ಟ್ಯತೆಗಳನ್ನು ಒದಗಿಸಿಕೊಡುತ್ತೆ ಅಂತಂದು. ಎಸ್ ಎಸ್, ಬರಲಿ ಆನ್ಸರ್ ಫಾಸ್ಟಾಗಿ. ಓಕೆ, ಸೊ ಯಾರೆಲ್ಲ 1 ಮತ್ತು 2 ಅಂತ ಹೇಳ್ತಿದ್ರೆ, ಎಸ್, 1 ಮತ್ತು 2 ಏನಾಗಿವೆ ಸರಿಯಾದಂಥ ಉತ್ತರಗಳು. 1 ಮತ್ತು 2 ಏನಾಗಿವೆ ಸರಿಯಾದಂಥ ಒಂದು ಉತ್ತರ. ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ನಾವೇನು ಮಾಡಬೇಕು, ಜೋಡಿಸಬೇಕು. ಅಂದರೆ ಮುಂದೆ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಸಂದರ್ಭಗಳನ್ನು ಫೇಸ್ ಮಾಡಬೇಕು ಅನ್ನೋದ್ರ ಜೊತೆಗೆ ನಮ್ಮ ಪಠ್ಯಪುಸ್ತಕಗಳಿರಬೇಕು. ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗಿದೆ, 2005ರ ರಾಷ್ಟ್ರೀಯ ಪಠ್ಯಕ್ರಮಗಳ ಒಂದು ರಚನೆಯಾಗಿದೆ ಅಂತಂದು ನಾವಲ್ಲಿ ಹೇಳ್ಬೋದು. ಎಸ್, ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದು. ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತಂದರೆ, ರಾಷ್ಟ್ರೀಯ ಕವಿ ಎಂ ಗೋವಿಂದ ಪೈ. ಓಕೆ, ಸೊ ರಾಷ್ಟ್ರೀಯ ಕವಿ ಎಂ ಗೋವಿಂದ ಪೈ ಅವರ ತಾಯೇ ಬಾರೆ ಮೊಗವ ತೋರೆ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ನೋಡ್ರಿ ಹಿಂಗೆ ಕೊಟ್ಟಿದ್ದಾರೆ ಕ್ವಶನ್ಸ್, ಹೌದಲ್ವಾ? ಇವೆಲ್ಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿರುತ್ತೆ. ಎಸ್, ಬರಲಿ ಬೇಗ ಆನ್ಸರು. ಏನಿದೆ ನೋಡ್ರಿ ಕ್ವಶನ್ಸ್ ಇನ್ನೊಂದ್ಸರಿ ಓದ್ತೀನಿ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯೇ ಬಾರೆ ಮೊಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿಯವರದೇನು, ಕುವೆಂಪು ಅವರದು ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ಒಂದು ವಿಧಾನ ತಿಳಿಸುತ್ತದೆ. ಯಾವ ಒಂದು ವಿಧಾನವನ್ನು ತಿಳಿಸುತ್ತೆ? ಎಸ್, ಫಾಸ್ಟಾಗಿ ಬನ್ನಿ. ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ, ಸೊ ಅವರೆಲ್ಲ ಜಾಯಿನ್ ಆಗಿ. ಎಸ್, ಯಾರು ಆನ್ಸರ್ ಹೇಳ್ತಾ ಇದ್ದೀರಿ ನೋಡ್ರಿ, 1 ಅಂತ ಹೇಳ್ತಾ ಇದ್ದೀರಿ. ಸಮ್ಮಿಳಿತ ವಿಧಾನ ಅಂತಂದು, ರಚನಾತ್ಮಕ ವಿಧಾನ ಅಂತ ಹೇಳ್ತಾ ಇದ್ದೀರಿ. ಎಸ್, ಸುಳಿ ಆಕಾರದ ವಿಧಾನ. ಅದಕ್ಕೆ ಹೇಳ್ತಾ ಇರೋದು ಕ್ವಶನ್ಸನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಕಾರಣ ಇಷ್ಟೇ, ಯಾಕಂದರೆ ನೀವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದು. ಸೊ ಆ ಉದ್ದೇಶಕ್ಕೋಸ್ಕರ ನೀವೇನು ಮಾಡಬೇಕು, ಈಸಿಯಾಗಿ ಕ್ವಶನ್ಸನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಬೋಧನಾ ಪದ್ಧತಿಯಲ್ಲಿ ಫಸ್ಟ್ ನೀವು ಕ್ವಶನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ ಅಂತಂದು. ಎಸ್, ಯಾವುದು ಹೇಳ್ರಿ? ಗುಡ್. ಯಾರೆಲ್ಲ 1 ಅಂತ ಹೇಳಿದರೆ, ಯಾರೋ ಮಂಜುಳಾ ಅಂತಂದು, ಸೊ 1 ಅಂತ ಹೇಳಿದರೆ. ಎಸ್, ರೈಟ್ ಆನ್ಸರ್ ಮ್ಯಾಮ್. ಓಕೆ, ಸೊ ಸರಿಯಾದಂಥ ಉತ್ತರವಾಗಿದೆ. ಸಮ್ಮಿಳಿತ ವಿಧಾನ ಅಂತಂದು ನಾವಲ್ಲಿ ಕರಿತೀವಿ. ಅದೇ ರೀತಿಯಾಗಿ ರಚನಾತ್ಮಕ ವಿಧಾನ, ಸುರುಳಿ ಆಕಾರದ ವಿಧಾನ ಮತ್ತು ಅದರ ಜೊತೆಗೆ ಅನುಗಮನ ವಿಧಾನ ಅಂತಂತೆಲ್ಲ ಇದೆ, ಹೌದಾ? ಸೊ ಇವೆಲ್ಲದರ ಬಗ್ಗೆ ಈಗ ಆಲ್ರೆಡಿ ಹಿಂದುಗಡೆನೇ ಹೇಳಿದೆ. ಅನುಗಮನ ಪದ್ಧತಿ ಅಂತಂದಾಗ ಏನಾಗಿರುತ್ತೆ, ಆಲ್ಮೋಸ್ಟ್ ಆಗಿ ಉದಾಹರಣೆಯಿಂದ ನಿಯಮದ ಕಡೆಗೆ ಹೋಗೋದು. ಫಿಕ್ಸ್ ಕ್ವಶನ್ ನೋಡ್ರಿ, ಅನುಗಮನ ಮತ್ತು ನಿಗಮನ. ಓಕೆ, ಸೊ ಅದ್ರ ಜೊತೆಗೆ ಇದು ಒಂದು ಆಗಿರುತ್ತೆ. ರೈಟ್, ಯಾರೆಲ್ಲ 1 ಅಂತ ಹೇಳಿದರೆ ಇಟ್ಸ್ ಗುಡ್ ಫಾರ್ ಪ್ರಿಪ್ರೇಷನ್ಸ್ ಅಂತ ಹೇಳ್ತಾ, ಇಟ್ಸ್ ಆಲ್ ದ ಬೆಸ್ಟ್ ಅಂತಲೂ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೋಡ್ರಿ 11ನೇ ಕ್ವಶನ್ಸ್ ಏನಾಗಿದೆ ಅಂತಂದು ಓದ್ಕೊಡ್ರಿ ಫಾಸ್ಟಾಗಿ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಯಾರು ಅಂತಂದು. ಓಕೆ, 26th ಕ್ವಶನ್ ಇನ್ ಯುವರ್ ಟಿ ಟಿ ಕ್ವಶನ್ ಪೇಪರ್. ಓಕೆ, ಎಸ್, ಯಾರು ಹೇಳಿದ್ದಾರೆ ನೋಡಿ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಯಾರು? ಫಾಸ್ಟಾಗಿ ಬರಲಿ ಆನ್ಸರು. ಎಸ್, ಫಾಸ್ಟಾಗಿ ಬರಲಿ ಯಾವುದಂತ ಆನ್ಸರು. ಎಸ್, 1 2 3. ಎಸ್, ಆನ್ಸರ್ ಬಂದು ಯಾವ್ದು ನೋಡ್ರಿ. ಯಾರೆಲ್ಲ 3 ಅಂತ ಹೇಳಿದರೆ ಆನ್ಸರು, ಇಟ್ಸ್ ಗುಡ್. ಓಕೆ,
ಸೊ ಪ್ಲೇಟೋ ಅಂತಂದು ಹೇಳ್ತೀವಿ. ಅಂದರೆ ನಿಮ್ಗೆ ಈ ಕ್ವಶನಲ್ಲಿ ಅರ್ಥ ಆಗಬೇಕು ಏನು ಅಂತಂದು, ಯಾರೆಲ್ಲ ಯಾವ ರೀತಿಯಾದಂಥ ವೆಲ್ಸರ್ ಅವರಾಗಿರ್ಬೋದು, ಸಫೀರ್ ಅವರಾಗಿರ್ಬೋದು, ದಂಡಿ ಅವರಾಗಿರ್ಬೋದು, ಯಾರೆಲ್ಲ ನಮ್ಮ ಒಂದು ಬೋಧನಾ ಭಾಷೆಯ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ನೋಡ್ಕೊಳ್ಬೇಕು ಅಂತಂದು ಈ ಎಲ್ಲರ ಬಗ್ಗೆನೂ ನಾನು ಏನು ಮಾಡಿದ್ದೀನಿ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟಿದ್ದೀನಿ. ಯು ಡೋಂಟ್ ಮಿಸ್ ಅಂತ ಹೇಳ್ತೀನಿ. ಕಾರಣ ಏನು ಅಂತಂದರೆ ಯಾರಾದರೂ ಸ್ಕೋರ್ ಮಾಡಬೇಕು ಅಥವಾ 1 ಮಾರ್ಕ್ಸಲ್ಲಿ ನಮಗೆ ಸೊ ಎಲಿಜಿಬಲ್ ಆಗ್ತಾ ಇಲ್ಲ ಅಂತ ಅನ್ನೋರು ಕಂಪಲ್ಸರಿ ಆ ವಿಡಿಯೋನ ನೋಡ್ಕೊಳ್ರಿ. ರಿಪೀಟೆಡ್ ಕ್ವಶನ್ಸ್ಗಳನ್ನ ನಾನು ಇನ್ನೂ ಒಂದು 10 ಡೇಸಲ್ಲಿ ಆಲ್ಮೋಸ್ಟ್ ಯಾವೆಲ್ಲ ರಿಪೀಟೆಡ್ ಕ್ವಶನ್ಸ್ ಆಗಿದ್ದೀವಿ ಅಂತಂದು ಅನಲೈಸ್ ಮಾಡ್ತಾ ಹೋಗ್ತೀನಿ. ಮಿಸ್ದೆ ನನ್ನ ವೀಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕಂಪಲ್ಸರಿಯಾಗಿ ಸಬ್ಸ್ಕ್ರೈಬ್ ಹಾಕೋರಿ. ಯಾಕಂದರೆ ಥಟ್ಟನಂಗೆ ನಿಮಗೆ ನಮ್ಮಲ್ಲಿ ನಮ್ಮ ಒಂದು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ಸ್ ಬಂದುಬಿಡುತ್ತೆ ಅಂತಂದು. ಎಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಯಾರು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವಂಥ ಸಾಧನ ಅಂತ ಹೇಳ್ತಾರೆ ಯಾರು? ಪ್ಲೇಟೋ ಅಂತ ಹೇಳ್ತಾ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ಸ್. ಓಕೆ, ಎಸ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು. ಓಕೆ, ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಅಂತ ಹೇಳ್ತೀವಿ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಆಪ್ಷನ್ ನೋಡ್ರಿ, ಸಾಹಿತ್ಯಿಕ ಉದ್ದೇಶ, ಭಾಷಿಕ ಉದ್ದೇಶ, ನೈತಿಕ ಉದ್ದೇಶ, ಮಾನಸಿಕ ಉದ್ದೇಶ ಅಂತಂದು. ಓಕೆ, ಸೊ ಏನಿಲ್ಲಿ ಆಲ್ಮೋಸ್ಟ್ ಆಗಿ ಕ್ವಶನ್ನು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಯಾವುದು ಅಂದರೆ ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಸ್ಕಿಲ್ಸನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಕ್ವಶನ್ ಇದೆ ಇಲ್ಲ, ಹೌದಾ? ಸೊ ಯಾರೆಲ್ಲ ಆನ್ಸರ್ ಮಾಡ್ತೀರಿ ಪಟ ಅಂತ ಆನ್ಸರ್ ಮಾಡ್ಕೊಳ್ಳಿ. ಎಸ್, ಆಪ್ಷನ್ಸ್ನ ಓದಿದ್ದೀನಿ. ಸಾಹಿತ್ಯ ಉದ್ದೇಶ, ಭಾಷಿಕ ಉದ್ದೇಶ, ನೈತಿಕ ಉದ್ದೇಶ, ಮಾನಸಿಕ ಉದ್ದೇಶ ಅಂತಂದು. ಎಸ್, ಫಾಸ್ಟಾಗಿ ಆನ್ಸರ್ ಮಾಡಿ. ಎಸ್, ಯಾರೆಲ್ಲ 3 ಅಂತ ಹೇಳ್ತಾ ಇದ್ದೀರಾ, 2 ಅಂತ ಹೇಳ್ತಾ ಇದ್ದೀರಾ? ಪ್ರೀತಿ ಮೇಡಮ್, ಎಸ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೇಡಮ್. ಸೊ ಭಾಷಿಕ ಉದ್ದೇಶ ಅಂತಂದು ಹೇಳ್ತಾ ಇದ್ದೀರಿ. ಎಸ್, ಭಾಷಿಕ ಉದ್ದೇಶ ಅಂತಂದು ಹೇಳ್ತಾ ಇದ್ದೀರಿ. ಯಾರೆಲ್ಲ ಭಾಷಿಕ ಉದ್ದೇಶ ಅಂತ ಹೇಳಿದ್ರಲ್ಲ, ಇಟ್ಸ್ ರೈಟ್ ಆನ್ಸರ್, ಗುಡ್ ಫಾರ್ ಅ ಪ್ರಿಪ್ರೇಷನ್ ಅಂತ ಹೇಳ್ತಾ. ಎಸ್, ಗುಡ್, ಭಾಷಿಕ ಉದ್ದೇಶ ಇಸ್ ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತಂದು. ಎಸ್, ಸಾಹಿತ್ಯಿಕ ಉದ್ದೇಶ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ. ಸಾಹಿತ್ಯಿಕ ಉದ್ದೇಶ ಅಂತಂದಾಗ ಆಲ್ಮೋಸ್ಟ್ ಆಗಿ ಅರ್ಥ ಮಾಡಿಕೊಳ್ಳಲು, ರಚಿಸುವ ಮತ್ತು ಜೀವನದ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಒಂದು ಏನಾಗಿರುತ್ತೆ ಅಂತಂದರೆ ಅದು ಸಾಹಿತ್ಯಿಕ ಉದ್ದೇಶವಾಗಿರುತ್ತೆ ಅಂತಂದು. ಅಂದರೆ ಇಲ್ಲಿ ಆಲ್ಮೋಸ್ಟ್ ಆಗಿ ಸಾಹಿತ್ಯಿಕ ಉದ್ದೇಶ ಆಗಿರ್ಬೋದು, ಭಾಷಿಕ ಉದ್ದೇಶ ಆಗಿರ್ಬೋದು. ಓಕೆ, ಭಾಷಿಕ ಉದ್ದೇಶವು ಸಾಮರ್ಥ್ಯವನ್ನು ಬಲಪಡಿಸಿ ವ್ಯಾಕರಣದ ಮತ್ತು ಶಬ್ದ ಸಂಕಲನವನ್ನು ಕಲಿಸುವಂಥದ್ದು. ಓಕೆ, ಭಾಷಿಕ ಉದ್ದೇಶ ಏನು ಮಾಡುತ್ತೆ ಅಂತಂದರೆ ವ್ಯಾಕರಣವನ್ನು ಶುದ್ಧಗೊಳಿಸುತ್ತೆ, ಶುದ್ಧಗೊಳಿಸುತ್ತೆ ಮತ್ತು ಶಬ್ದ ಸಂಕಲನವನ್ನು ಮಾಡೋದಕ್ಕೆ. ಓಕೆ, ವೆಕ್ಯಾಬ್ಯುಲರಿ ಸ್ಕಿಲ್ ಅಂತ ಹೇಳ್ತೀವಿ. ಓಕೆ, ಸೊ ವೆಕ್ಯಾಬ್ಯುಲರಿ ಸ್ಕಿಲ್ಸನ್ನು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಂದು ಯಾವುದು ಭಾಷಿಕ ಒಂದು ಉದ್ದೇಶ ಅಂತಂದು. ಹಾಗಾದರೆ ನೈತಿಕ ಉದ್ದೇಶ ಯಾವ ರೀತಿಯಾದಂಥದ್ದು ಅಂತಂದಾಗ, ನೈತಿಕ ಉದ್ದೇಶವು ಭಾಷೆಯ ಮೂಲ ನೈತಿಕ ಮೌಲ್ಯಗಳನ್ನು ಮತ್ತು ಅಂದರೆ ಇದರ ಒಂದು ಮೂಲ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ ಅಂತಂದು. ಒಂದು ಸಾಮಾಜಿಕ ಸಂಸ್ಕೃತಿಗಳನ್ನು ತಿಳಿಸುವಂತಹ ಒಂದು ಕೆಲಸವನ್ನು ನೈತಿಕವಾಗಿ ನಾವು ಮಾಡುತ್ತೆ ಅಂತಂದು. ಸಾಹಿತ್ಯದಲ್ಲಿರುವ ಮೌಲ್ಯಗಳಿಂದ ಮಕ್ಕಳಿಗೆ ಮನಸ್ಸನ್ನು ಸರಿಯಾದ ಚಿಂತನೆ ಅಂದರೆ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ಏನು ಮಾಡ್ತಾರೆ, ಸರಿಯಾದಂಥ ಒಂದು ದಾರಿಯ ಕಡೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಯಾವುದು ಮಾಡುತ್ತೆ, ನೈತಿಕ. ಓಕೆ, ಸೊ ಮಾನಸಿಕ ಉದ್ದೇಶ ಅಂತಂದಾಗ ಆಲ್ಮೋಸ್ಟ್ ಆಗಿ ಏನಿರುತ್ತೆ ಅಲ್ಲಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಸೃಜನಶೀಲತೆಯಿಂದ ಹೆಚ್ಚಿಸಿದ ಮಾತುಕತೆ ಮತ್ತು ಬರವಣಿಗೆಯ ಸ್ವಾಭಾವಿಕತೆಯಿಂದ ಮಾನಸಿಕ ವಿಶ್ಲೇಷಣೆ ಹಾಗೂ ಜ್ಞಾನವನ್ನು ವೃದ್ಧಿಸುವಂಥ ಕೆಲಸವನ್ನು ಮಾನಸಿಕ ಉದ್ದೇಶದಲ್ಲಿ ನೋಡ್ತೀವಿ. ಇವೆಲ್ಲ ಭಾಷೆಯಿಂದ ಬರ್ತಕ್ಕಂಥ ಒಂದು ಸ್ಕಿಲ್ಸ್ ಅಂತ ಹೇಳ್ಬೋದು. ಇವೆಲ್ಲ ಸ್ಕಿಲ್ಸ್ಗಳನ್ನು ನೋಡ್ಕೊಳ್ಳಿ. ಇವಾಗ ಭಾಷಾ ಕೌಶಲ್ಯಗಳನ್ನು ಬೆಳೆಸುವಂಥದ್ದು ಯಾವುದು, ಭಾಷಿಕ ಉದ್ದೇಶ ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನಲ್ಲಿ ಏನು ರೈಸ್ ಆಗ್ಬೋದು ಅಂತಂದರೆ, ನೀವು ಯಾರು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡೋದನ್ನು ಕಲ್ತಿರ್ತೀರಿ, ಅಫ್ಕೋರ್ಸ್ ನೀವು ಎಲಿಜಿಬಲ್ ಆಗೋಕ್ಕೆ ಪೂರ್ತಿ ಮೋಟಿವ್ ಆಗ್ತಾ ಇದ್ದೀರಿ ಅಂದರೆ ಕ್ವಶನ್ಸನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಿ ಅಂತಂದು. ಸೊ ಅಂದರೆ ಇನ್ನೊಂದು ಕ್ವಶನ್ ಯಾವ ಥರ ಅಂತಂದರೆ, ಬೌದ್ಧಿಕವಾಗಿ ಮಕ್ಕಳ ಬೌದ್ಧಿಕ ಶಕ್ತಿ, ಭಾವನಾತ್ಮಕ ಬೆಳವಣಿಗೆಗಳು ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುವಂತಹ ಒಂದು ಕೌಶಲ್ಯ ಯಾವುದು ಅಂತಂದಾಗ ಮಾನಸಿಕ ಕೌಶಲ್ಯ ಅಂತಂದು. ಈ ರೀತಿಯಲ್ಲಿ ನೀವೇನು ಮಾಡಬೇಕು, ಪ್ರಿಪ್ರೇಷನ್ ಆಗಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ಮೂವ್ ಆಗ್ತಾ ಇದೆ ನೋಡ್ರಿ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಇದಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ, ಇದರಲ್ಲಿ ನೀವು ಒಂದು ಕ್ವಶನ್ಸನ್ನು ನೀವು ತಗೊಳ್ತೀರಿ. ಎಸ್, ಫಾಸ್ಟಾಗಿ ಆನ್ಸರ್ ಬರಲಿ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ, ಎಸ್, ಫಾಸ್ಟಾಗಿ ಆನ್ಸರ್ ಬರಲಿ.
ಓಕೆ. ಅಂದರೆ ಇಲ್ಲಿ ನೋಡ್ರಿ, ಕೇಳುವಿಕೆ, ಮಾತನಾಡುವಿಕೆ, ಬರೆಯುವಿಕೆ, ಓದುವಿಕೆ. ಓಕೆ, ಎಸ್. ಫಾಸ್ಟಾಗಿ ಆನ್ಸರ್ ಮಾಡಿ. ಯಾವುದಿದೆ? ಆಲಿಸುವಿಕೆ ಅಂದರೆ ಎಲ್ಲರಿಗೂ ಗೊತ್ತು, ಲೀಸ್ನಿಂಗ್ ಅಂತ ಹೇಳ್ತೀವಿ, ಹೌದಾ? ಎಸ್. ಕಮ್ ಫಾಸ್ಟ್ ದ ಆನ್ಸರ್. ಓಕೆ, ಫಾಸ್ಟಾಗಿ ಏನು ಮಾಡಿ, ಆನ್ಸರ್ ಮಾಡಿ. ಎಲ್ಲರಿಗೂ ಗೊತ್ತಿದೆ, ಈಸಿ ಇದೆ ಕ್ವಶನ್ಸ್ ಇದು, ಹೌದಾ? ಎಸ್, ಪೂರ್ತಿಯಾಗಿ ವಿಡಿಯೋನ ನೋಡಿ, ಯಾರು ಎಲ್ಲಿ ಲೈವಿಂದ ಹೋಗಬೇಡಿ. ಯಾಕೆಂದರೆ ಸೊ ನೆಕ್ಸ್ಟ್ ನಾನು ಯಾವ ಕ್ಲಾಸ್ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡ್ತೀನಿ, ಲೈವ್ ಬರ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಲಾಸ್ಟಲ್ಲಿ. ಅದಕ್ಕೋಸ್ಕರ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಕೇಳುವಿಕೆ, ರೈಟ್? ಕೇಳುವಿಕೆ ಅಂತಂದು ನಾವಲ್ಲಿ ಕರಿತೀವಿ. ಗುಡ್. ಓಕೆ, ಕೇಳುವಿಕೆ ಅಂತಂದು ಹೇಳ್ತೀವಿ. ಎಸ್, ಸೂಪರ್ ಮೇಡಮ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತಂದು. ನಾಡ ನುಡಿಯ ಪರಂಪರೆ, ಸಾಹಿತ್ಯ, ಸಂಸ್ಕೃತಿಯನ್ನು, ನಾಡ ನುಡಿಯ ಪರಂಪರೆ, ಸಾಹಿತ್ಯ, ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಅಂತ ಕೇಳಿದ್ದಾರೆ. ಓಕೆ, ಎಸ್. ನಾಡ ನುಡಿಯ ಪರಂಪರೆ, ಸಾಹಿತ್ಯ, ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಯಾವುದು? ಸಾಹಿತ್ಯಿಕ ಉದ್ದೇಶನ, ಅಥವಾ ಭಾಷಿಕ ಉದ್ದೇಶನ, ಅಥವಾ ನೈತಿಕ ಉದ್ದೇಶನ, ಮತ್ತು ಮಾನಸಿಕ ಉದ್ದೇಶನ. ನೋಡಿರಿ, ಮತ್ತೆ ಕ್ವಶನ್ಸ್ ರಿಪೀಟ್ ಆಗಿದೆ. ಓಕೆ, ನಾಡು ನುಡಿಯ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದು ಈಗ ಆಲ್ರೆಡಿ ಹಿಂದೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಎಸ್. ಫಾಸ್ಟಾಗಿ ಬರಲಿ ಆನ್ಸರು. ಯಾವುದು ಅಂತಂದು ಈಗ ತಾನೇ ಎಕ್ಸ್ಪ್ಲನೇಷನ್ ಕೊಟ್ಟೆ ನಾನು, ಹೌದಲ್ವಾ? ಹೇಳಿ ಯಾವುದು ಅಂತಂದು. ಎಸ್, ಮೂವ್ ಆನ್ ಫಾಸ್ಟ್. ನಾಡ ನುಡಿಯ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದು? ನಮ್ಮ ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದು? ಎಸ್, 3, 2, 1. ಸೊ ಈ ಥರ ಎಲ್ಲ ಏನು ಮಾಡ್ತಾ ಇದ್ದೀರಾ? ಆಪ್ಷನ್ಸ್ಗಳನ್ನ ಹೇಳ್ತಿದ್ರೆ ಯಾವಾಗಲೂ ಆಪ್ಷನಲ್ ಆಗಿ ಇಟ್ಕೊಳ್ಬಾರ್ದು. ಎಸ್, ಯಾರೆಲ್ಲ ಸಾಹಿತ್ಯಿಕ ಉದ್ದೇಶ ಅಂತ ಕೊಡ್ತಾ ಇದ್ದೀರಾ? ಓಕೆ, ಸೊ ಯಾರೆಲ್ಲ ಸಾಹಿತ್ಯಿಕ ಉದ್ದೇಶ ಅಂತ ಕೊಡ್ತಾ ಇದ್ದೀರಾ? ಸೊ ದಟ್ ಈಸ್ ಅ ರೈಟ್ ಆನ್ಸರ್. ಓಕೆ, ಸೊ ಸರಿಯಾದಂಥ ಉತ್ತರ ಅಂತ ಹೇಳ್ತೀವಿ. ನಾನು ಭಾಷಿಕ ಉದ್ದೇಶ ಅಂದ್ರೇನು, ನೈತಿಕ ಉದ್ದೇಶ ಅಂದ್ರೇನು, ಮಾನಸಿಕ ಉದ್ದೇಶ ಅಂದ್ರೇನು, ಇವೆಲ್ಲದರ ಬಗ್ಗೆ ನಾನು ಹೇಳಿದ್ದೀನಿ. ಓಕೆ, ಇನ್ ಡೀಟೇಲ್ ಆಗಿ ನೋಟ್ಸು ಇದೆ ನಮ್ಮ ವಿಡಿಯೋದಲ್ಲಿ. ಓಕೆ, ಆ ವಿಡಿಯೋನ ನೋಡಿಕೊಡ್ರಿ, ನೋಟ್ಸು ಸಹ ತೊಗೊಳ್ಬೋದು ನೀವು. ಎಸ್, 15th ಕ್ವಶನ್ ಏನಿದೆ ನೋಡ್ರಿ. 15th ಅಂದಾಗ ನಿಮ್ಮ TETಯಲ್ಲಿ ಯಾವುದು ಅಂತಂದರೆ 30 ಕ್ವಶನ್ ನೋಡ್ರಿ. ಓಕೆ, 30ನೇ ಕ್ವಶನ್ ನಿಮ್ಮ ಕ್ವಶನ್ ಪೇಪರಲ್ಲಿ, ರೈಟ್? ಎಸ್, ನೋಡಿ ಏನಿದೆ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡಂಥ ಒಂದು ಸಾಧನ ಅಂತ ಹೇಳ್ತೀವಿ. ಓಕೆ, ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡಂಥ ಸಾಧನ ಯಾವುದು ಅಂತಂದು ಆಪ್ಷನ್ ಇದೆ ನೋಡ್ರಿ ಇಲ್ಲಿ. ಪಠ್ಯಪುಸ್ತಕ, ಪಠ್ಯಕ್ರಮ, ಪಠ್ಯವಸ್ತು, ಅಭ್ಯಾಸ ಪುಸ್ತಕ ಅಂತಂದು. ಓಕೆ, ಸೊ ಫಾಸ್ಟಾಗಿ ಆನ್ಸರ್ ಮಾಡಿ ಯಾವುದು ಅಂತಂದು. ಯಾರೆಲ್ಲ ಪ್ರಿಪೇರ್ ಆಲ್ರೆಡಿ ಆಗಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಫಾಸ್ಟಾಗಿ ಬರಬೇಕು ಆನ್ಸರ್ಸ್ ಎಲ್ಲ. ಎಸ್, ಫಾಸ್ಟಾಗಿ ಬರಲಿ ಆನ್ಸರ್. ಯಾವುದು ನೋಡಿ? ಪಠ್ಯಕ್ರಮನ, ಪಠ್ಯಪುಸ್ತಕನ. ಎಸ್, ಪ್ರೀತಿ ಮೇಡಮ್ 2 ಅಂತ. ಅಯ್ಯಮ್ಮ ಬಿ ಅಂತ ಇದೆ, ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಯಾರೆಲ್ಲ ಎರಡನೇದಂತ ಹೇಳಿದ್ದೀರಾ? ಹೌದಾ, ಪಠ್ಯಕ್ರಮ ಅಂತ ಹೇಳ್ತಾ ಇದ್ದೀರಾ. ಸೊ ದಟ್ ಈಸ್ ಅ ರಾಂಗ್. ಪಠ್ಯ ಪುಸ್ತಕ ಅಂತ ಹೇಳ್ತೀವಿ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಓಕೆ, ಪಠ್ಯ ವಸ್ತು ಸೂಚಿಸಿದ ಮಾರ್ಗೋಪಾಯಗಳ ಅಂದರೆ ಪಠ್ಯಕ್ರಮ ಹೆಂಗಿರುತ್ತೆ ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಪಠ್ಯಪುಸ್ತಕವನ್ನು ತಯಾರಿಸ್ತೀವಿ ಅಂತಂದು. ಸೊ ಆ ರೀತಿಯಲ್ಲಿ ನಾವು ನೋಡ್ತೀವಿ ಅಂತಂದು. ಸೊ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಪಠ್ಯಪುಸ್ತಕದ ಬಗ್ಗೆ ಆಗಿರ್ಬೋದು, ಪಠ್ಯಕ್ರಮ, ಪಠ್ಯವಸ್ತು, ಅಭ್ಯಾಸ ಪುಸ್ತಕ, ಇವೆಲ್ಲದರ ಬಗ್ಗೆಯೂ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ಈಸಿಯಾಗಿ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು 2021 ಕ್ವಶನ್ಸ್ ಪೇಪರ್ ತೊಗೊಂಡು ಬರಬೇಕು ಕನ್ನಡ ಅಂತಂದರೆ. ಯಾಕಂದರೆ ನೀವು ಸ್ಕೋರಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಕನ್ನಡ ಟಾಪಿಕಲ್ಲಿ. ಆರಾಮ್ಸೆ ಔಟ್ ಇಲ್ಲ ಅಂದರೆ ಔಟಲ್ಲಿ 27 ಆದರೂ ನೀವು ರೀಚ್ ಮಾಡ್ಬೋದು ಆರಾಮ್ಸೆಯಾಗಿ. ಅದಕ್ಕೋಸ್ಕರ ಎಸ್ ಮೂವ್ ಆನ್ ದ. ಸೊ ನೆಕ್ಸ್ಟ್ ಕ್ವಶನ್, ರೈಟ್? ಎಸ್,
ಸೊ ನಾನು ಇಲ್ಲಿಂದ ಏನು ಮಾಡ್ತೀನಿ, ಇಲ್ಲಿಗೆ ಇಷ್ಟು ಕ್ವಶನ್ಸ್ಗಳಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟು ಇನ್ನೂ ಏನು 15 ಕ್ವಶನ್ಸ್ ಅಥವಾ 10 ಕ್ವಶನ್ಸ್ ಇದ್ದಾವೆ ಅಲ್ಲ, ಸೊ ಆ 10 ಕ್ವಶನ್ಸನ್ನು ನೆಕ್ಸ್ಟ್ ನಾನು ಲೈವ್ಗೆ ಬಂದು ತೊಗೊಳ್ತೀನಿ. ಎಸ್, ಥ್ಯಾಂಕ್ ಯು ಫಾರ್ ಎಸ್, ಯಾರೆಲ್ಲ ನನ್ನ ಲೈವಿಗೆ ಬಂದಿದ್ರಿ, ಸೊ ನನ್ನ ಜೊತೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ಮಾಡಿದ್ದೀರಿ ಅಂತಂದು ನೋಡಿದೆ ನಾನು. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಅಂತ ಹೇಳ್ತಾ, ಸೊ ನಾಳೆನೂ ಸೇಮ್ 5:30ಗೆ ನಾನು ಲೈವ್ಗೆ ಬರ್ತೀನಿ. ಸೊ ಹೆಚ್ಚು ಕ್ವಶನ್ಸ್ಗಳನ್ನು ನೀವು ಹೆಚ್ಚು ಕ್ವಶನ್ಸ್ ಪೇಪರ್ಸ್ಗಳನ್ನು ಪ್ರಿಪ್ರೇಷನ್ ಮಾಡಿದರೆ ಡೆಫಿನೆಟ್ಲಿ ನೀವು ಎಲಿಜಿಬಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.